ಹಾಗಾಗಿ ನಾವು ಈ ಬಿಸಾಡುವಂಥ ಥರ್ಮೋಕೂಲನ್ನು ಬಳಕೆ ಮಾಡಿದಂಥ ಪ್ರಯೋಗ ತುಂಬ ಯಶಸ್ವಿಯಾಗಿ ರೈತರಿಗೆ ಪ್ರಯೋಜನ ಆಗುವಂಥ ವ್ಯವಸ್ಥೆಗೆ ಬಂದು ಮುಟ್ಟಿದೆ. ಮಳೆಗಾಲದ ಒಂದು ಬೆಳಿಬೇಕಾದ್ರೆ ನಾಟಿ ಮಾಡಬೇಕಾದ್ರೆ 150 ಕೂಲಿ ಆಳುಗಳ ಖರ್ಚಾಗ್ತಿತ್ತು. ಈಗ ಅವರಿಗೆ 30 ಕೂಲಿ ಆಳುಗಳ ಒಂದು ನೆರವಿನೊಂದಿಗೆ ಆ ಕೆಲಸ ಮುಗೀತದೆ. 50ರಿಂದ 60 ಬಾಕ್ಸ್ ಸಿಗ್ತದೆ ಒಂದು ಬೋಟಲ್ಲಿ. ಅವರು ಅದನ್ನು ಸಿಕ್ಕಿದಲ್ಲೆಲ್ಲ ಬಿಸಾಡ್ತಿದ್ರು. ಅದು ನದಿಯಲ್ಲೆಲ್ಲ ತೇಲಾಡಿಕೊಂಡು ಬರ್ತಿದ್ರು ನಮ್ಮ ಈ ಬ್ಯಾಕ್ ವಾಟರಲ್ಲಿ. ಹಾಗೆ ನೋಡಿ ನನಗೆ ಇದರಲ್ಲಿ ಏನಾದರೂ ಒಂದು ಮಾಡಬೇಕಂತ ಐಡಿಯಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ರೈತರು ತಮ್ಮ ಕೃಷಿಯಲ್ಲಿ ಹಲವಾರು ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಿದ್ದು, ಈ ನಡುವೆ ಉಳ್ಳಾಲ ತಾಲೂಕಿನ ಉಳಿಯ ಗ್ರಾಮದ ಕೃಷಿಕ ವಿಜಯ್ ಅಂಚನ್ ಅವರು ಕೃಷಿಯಲ್ಲಿ ವಿಭಿನ್ನ ಪ್ರಯೋಗ ನಡೆಸಿ ಯಶಸ್ಸು ಕಂಡಿದ್ದಾರೆ. ಸಾಮಾನ್ಯವಾಗಿ ತ್ಯಾಜ್ಯವಾಗುವ ಬೋಟ್ ಮತ್ತು ಫ್ರಿಡ್ಜ್ಗಳಲ್ಲಿ ಬಳಸುವ ಹೆಚ್ಚಿನ ಸಾಂದ್ರತೆಯ ಥರ್ಮಕೋಲ್ ಅನ್ನ ಕೃಷಿಯಲ್ಲಿ ಅನುಕೂಲಕರವಾಗುವಂತೆ ಬಳಸಿಕೊಳ್ಳುತ್ತಿದ್ದಾರೆ. ಇದು ಥರ್ಮಕೋಲು ಬಾಕ್ಸಿನ ಮೇಲೆ ನಾಟಿ ಮಾಡುವಂಥ ಸಸಿಯನ್ನು ತಯಾರಿಸುವ ವಿಧಾನ. ಮಳೆಗಾಲದಲ್ಲಿ ನಾಟಿಗೆ ಸಿದ್ಧಪಡಿಸುವಂಥ ಗಿಡ ಅದು ಮಾಡುವುದೇ ದೊಡ್ಡ ಕಷ್ಟದ ಕೆಲಸ. ಹಾಗಾಗಿ ನಾವು ಈ ಬಿಸಾಡುವಂಥ ಥರ್ಮಕೋಲನ್ನು ಬಳಕೆ ಮಾಡಿದಂಥ ಪ್ರಯೋಗ ಎಂದು ತುಂಬ ಯಶಸ್ವಿಯಾಗಿ ರೈತರಿಗೆ ಪ್ರಯೋಜನ ಆಗುವಂಥ ವ್ಯವಸ್ಥೆಗೆ ಬಂದು ಮುಟ್ಟಿದೆ. ನಮ್ಮ ಮನೆಯಲ್ಲಿ ನಾವು ಮಾಡಿದಂಥ ವ್ಯವಸ್ಥೆಯಲ್ಲಿ ನಮಗೆ ತುಂಬ ಲಾಭದಾಯಕವಾಗಿತ್ತು. ಕೆಲಸದಾಳುಗಳ ಒಂದು ಕೊರತೆ ಕೂಡ ಅದರಲ್ಲಿ ನಾವು ನೀಗಿಸುವಂಥ ವ್ಯವಸ್ಥೆ ಆಗಿತ್ತು. ಈಗ ನಾವು ಬೇರೆ ರೈತರಿಗೆ ಕೂಡ ಇದನ್ನು ಉಚಿತವಾಗಿ ನಾನು ಕೊಡ್ತಾ ಇದ್ದೀನಿ. ಅಂದರೆ ಅವರು ಯಾವ ಜಾಗದಲ್ಲಿ ಇರ್ತದೆ ಅದನ್ನು ಬಾಡಿಗೆ ಮಾಡಿ ಅವರ ಸ್ಥಳಕ್ಕೆ ಕೊಂಡೋಗಬೇಕು. ಅದನ್ನು ಮಾತಾಡಿ ಕೊಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹೀಗಾಗಿ ಪರಂಗಿಪೇಟೆಯಲ್ಲಿ ಧರ್ಮಣ್ಣ ಮಡಿವಾಳ ಅಂತ ಒಬ್ಬ ರೈತರಿದ್ದಾರೆ. ಸಾಧಾರಣ ಒಂದು 3 ಎಕರೆ ಜಮೀನಿದೆ ಅವರಿಗೆ ಭತ್ತ ಕೃಷಿ. ಹಾಗಾಗಿ ನಾವು 150ರಿಂದ 200 ಬಾಕ್ಸ್ಗಳನ್ನು ನಾನು ಅವರಿಗೆ ಕಳಿಸಿಕೊಟ್ಟಿದ್ದೇನೆ. ಅವರಿಗೆ ಒಂದು ಮಳೆಗಾಲದ ಒಂದು ಬೆಳಿಬೇಕಾದ್ರೆ ನಾಟಿ ಮಾಡಬೇಕಾದ್ರೆ 150 ಕೂಲಿ ಆಳುಗಳ ಖರ್ಚಾಗ್ತಿತ್ತು. ಕೂಲಿ ಆಳುಗಳು ಖರ್ಚಾಗ್ತಾ ಇತ್ತು ಅದಕ್ಕೆ. ಈಗ ಅವರಿಗೆ 30 ಕೂಲಿ ಆಳುಗಳ ಒಂದು ನೆರವಿನೊಂದಿಗೆ ಆ ಕೆಲಸ ಮುಗೀತದೆ. ಹಾಗಾಗಿ ಅವರಿಗೆ 150 ಲೇಬರ್ ಒಂದು ಟರ್ಮಿಗೆ ಅದು ಲಾಭ ಆಗ್ತಾ ಉಂಟು ಈಗ. ಹಾಗೆ ಆ ವ್ಯವಸ್ಥೆ ಅವರಿಗೆ ತುಂಬ ಖುಷಿಪಟ್ಟಿದೆ ಮತ್ತು ಲಾಭ ಕೂಡ ತಂದು ಕೊಟ್ಟಿದೆ. ಹಾಗಾಗಿ ಈಗ ಒಂದು 3 ವರ್ಷದಿಂದ ಅದನ್ನೇ ಅಳವಡಿಸಿಕೊಂಡವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನಿತರ ರೈತರಿಗೆ ಕೂಡ ಇದನ್ನು ಮಾಡುವುದಾದರೆ ನಾವು ಸಹಕಾರ ಕೊಡ್ತೀವಿ. ಮತ್ತು ಹೊಸತದ್ದು ತಂದುಕೊಳ್ಳಿಕ್ಕೆ ಆಗೋದಿಲ್ಲ, ನಾವು ಅಲತ್ತನ್ನೇ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಈ ಆಲ ಸಮುದ್ರ ಮೀನುಗಾರಿಕೆಗೆ ಹೋಗುವಂಥ ಬೋಟು ಅದು 10 ವರ್ಷ ಹೋದ ನಂತರ ಅದು ಗುಜಿರಿಗೆ ಬರ್ತದೆ. ಗುಜಿರಿ ಅಂದರೆ ಅದು ಸ್ಕ್ರ್ಯಾಪೇ ಬಿಸಾಡೋದು. ಮತ್ತು ಅದನ್ನು ಡೆಮಾಲಿಷ್ ಮಾಡುವಾಗ ಇಂಥ ಬಾಕ್ಸ್ಗಳು ಒಂದು ಬೋಟಲ್ಲಿ ಒಂದು 50ರಿಂದ 60 ಬಾಕ್ಸ್ ಸಿಗ್ತದೆ ಒಂದು ಬೋಟಲ್ಲಿ. ಹಾಗಾಗಿ ಈ ಬೋಟಿನ ಬಾಕ್ಸ್ಗಳನ್ನು ತೆಗೆದು ಅವರಿಗೆ ಇಡಲಿಕ್ಕೆ ಜಾಗ ಎಲ್ಲ ಇರಲಿಲ್ಲ. ಮತ್ತು ಅದು ರೀಸೈಕಲ್ಗೆ ಎಲ್ಲಿ ಕೂಡ ಕೊಂಡೋಗ್ತಿರ್ಲಿಲ್ಲ. ಹಾಗಾಗಿ ಬೋಟು ಡೆಮಾಲಿಷ್ ಮಾಡಿದಂಥ ಈ ಒಂದು ಕಾಂಟ್ರಾಕ್ಟ್ದಾರರಿಗೆ ಇದನ್ನು ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಅವರು ಅದನ್ನು ಸಿಕ್ಕಿದಲ್ಲೆಲ್ಲ ಬಿಸಾಡ್ತಿದ್ರು. ಅದು ನದಿಯಲ್ಲೆಲ್ಲ ತೇಲಾಡಿಕೊಂಡು ಬರ್ತಿದ್ರು ನಮ್ಮ ಈ ಬ್ಯಾಕ್ ವಾಟರಲ್ಲಿ. ಹಾಗೆ ನೋಡಿ ನನಗೆ ಇದರಲ್ಲಿ ಏನಾದರೂ ಒಂದು ಮಾಡಬೇಕಂತ ಐಡಿಯಾ ಇತ್ತು. ಹಾಗಾಗಿ ಮಾಡಿದ ಮೊದಲ ಪ್ರಯೋಗವೇ ಸಕ್ಸಸ್ ಆಯಿತು ಇದರಲ್ಲಿ. ಹಾಗಾಗಿ ಈಗ ಎಲ್ಲಿ ಬೋಟ್ ಹೊಡೆಯುವಂಥ ಉದ್ಯಮ ಇದೆ ಅಲ್ಲಿಂದ ನಾವು ಇದನ್ನು ಎಷ್ಟು ಇದು ಕಲೆಕ್ಟ್ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಅಂದರೆ ಈ ಬಿಸಾಡುವಂಥ ಯಾವುದೇ ವಸ್ತು ಇದ್ದರೂ ನಾನು ಅದರಲ್ಲಿ ಪ್ರಯೋಗ ಮಾಡೋದರಲ್ಲಿ ನಿಸ್ಸೀಮ. ಅಂದರೆ ಅದರಲ್ಲಿ ಏನಾದರೂ ಒಂದು ಮಾಡಬೇಕಂತ ಒಂದು ನನಗೆ ಇಂಟ್ರೆಸ್ಟ್ ಇರ್ತದೆ. ಹಾಗಾಗಿ ಅದನ್ನು ತಂದು ನಮ್ಮ ಗದ್ದೆಯಲ್ಲಿ ಇಟ್ಟು ನಾವು ಕೆಲಸ ಮಾಡಿದ್ದರಿಂದ ನಮಗೆ ಮೊದಲ ಪ್ರಯೋಗದಲ್ಲಿ ನಮ್ಮ ಸ್ವಂತ ಕೆಲಸಕ್ಕೆ ತುಂಬ ಪ್ರಯೋಜನ ಆಯಿತು. ಈ ತೇಲುವ ಒಂದು ಥರ್ಮೋಕೂಲ್ ಅದು ಎಷ್ಟೇ ನೀರು ಮೇಲೆ ಬಂದ ಮೇಲೆ ಅಂದರೆ ಗದ್ದೆಯಲ್ಲಿ ಈಗ ಸಾಮಾನ್ಯವಾಗಿ ಗದ್ದೆಯಲ್ಲಿ ನೇಜಿ ಹಾಕಿದರೆ 2-3 ದಿವಸ ನೀರು ನಿಂತರೆ ನೇಜಿ ಕೆಟ್ಟು ಹೋಗ್ತದೆ, ಕೊಳೆತೋಗ್ತದೆ, ಮತ್ತು ತೆಗಿಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಒಂದು ಸಮಸ್ಯೆ. ಇದರಿಂದ ನಾವು ಕೂಡ 2-3 ವರ್ಷ ಗದ್ದೆಯಲ್ಲಿ ನೇಜಿ ಹಾಕಿ 2-3 ಬಾರಿ ಹೀಗೆ ನೀರು ನಿಂತು ಕೊಳೆತು ಹೋದ ಪರಿಸ್ಥಿತಿ ನಮಗೂ ಕೂಡ ಎದುರಾಗಿತ್ತು. ಹಾಗಾಗಿ ಇದು ನಮಗೆ ಮೊದಲ ಪ್ರಯೋಗದಲ್ಲಿ ಒಂದು ತುಂಬ ಪ್ರಯೋಜನ ಆಯಿತು. ನಮಗೀಗ ಇರುವುದೇ ಸ್ವಲ್ಪ ಒಂದು 2 ಎಕರೆ ಜಮೀನು. ಅದರಲ್ಲಿ 1 ಎಕರೆ ಭತ್ತ. ಅದು ನಾವು 2 ಬೆಳೆ ಮಾಡ್ತೇವೆ, ಒಂದು ಕೊಲಕ್ಕೆ ಮತ್ತು ಏನೇಳು. ಈಗ ನಮ್ಮ ಸ್ವಂತ ಖರ್ಚಿಗೆ ನಾವು ಸ್ವಲ್ಪ ಮಾರಾಟ ಮಾಡ್ತೇವೆ ಇದರಲ್ಲಿ. ಹಾಗಾಗಿ ಈ ವ್ಯವಸ್ಥೆಯಿಂದ ನಮಗೆ ತುಂಬ ಈ ಒಂದು 2-3 ವರ್ಷದಲ್ಲಿ ನಮಗೆ ತುಂಬ ಪ್ರಯೋಜನ ಆಯಿತು.
ಈ ಥರ್ಮೋಕೋಲ್ ನಾಟಿ ಮಾಡಿದ ಭತ್ತದ ಬೆಳೆಗೆ ತಾಪಮಾನ ನಿಯಂತ್ರಣ, ತೇವಾಂಶದ ಉಳಿವು ಮತ್ತು ಸಸ್ಯದ ವೃದ್ಧಿಗೆ ನೆರವಾಗುತ್ತಿದೆ. ಇದರಿಂದಾಗಿ ಉತ್ತಮ ಇಳುವರಿಯನ್ನ ಪಡೆಯಬಹುದಾಗಿದೆ.